ಎಲ್ಲರಿಗೂ ನಮಸ್ತೆ. ಬನ್ನಿ ಇವತ್ತಿನ ವಿಡಿಯೋ ನೋಡ್ಕೊಂಬರೋಣ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಈ ವ್ಲಾಗಲ್ಲಿ ನಾನು ಮಕ್ಕಳಿಗೆ ಇಷ್ಟ ಆಗುವಂಥ ನೂಡಲ್ಸ್ ರೆಸಿಪಿ, ಹಾಗೆ ಮಣ್ಣಿನ ಮಡಿಕೆನ ಯಾವ ರೀತಿ ಪಳಗಿಸ್ಕೊಳ್ಳೋದು, ಒಂದು ಹೆಲ್ದಿ ರೆಸಿಪಿ ಏನಪ್ಪ ಅಂದರೆ ಅವರೆಕಾಳಿನ ಸಪ್ಪೆಸ್ರು ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ. ಈಗ ವಿಡಿಯೋ ನೋಡ್ಕೊಂಬರೋಣ. ಇದನ್ನೆಲ್ಲ ಈಗ ನೋಡ್ಕೊಂಬರೋಣ. ನಾನಿಲ್ಲಿ ಬೆಳಗ್ಗೆನೇ ನೂಡಲ್ಸ್ ಮಾಡ್ತಿದ್ದೀನಿ. ಇವತ್ತು ಮಕ್ಕಳಿಗೆ ಬಾಕ್ಸ್ಗೆ ನೂಡಲ್ಸ್ ಕೊಡೋಣ ಅಂತ. ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಕಟ್ ಮಾಡಿ ಸೈಡ್ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಬಾಣಲಿಗೆ ಸ್ವಲ್ಪ ಉಪ್ಪು, ಹಾಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನೂಡಲ್ಸ್ನ ಒಂದು 70% ಬೇಯಿಸ್ಕೋಬೇಕು. ಅಷ್ಟರೊಳಗಡೆ ಇಲ್ಲಿ ನಾನು ನುಗ್ಗೆ ಸೊಪ್ಪಿನ ನೀರು ಕುಡಿತಾ ಇದ್ದೀನಿ. ಬೆಳಗ್ಗೆ ಇದನ್ನು ಈ ನಡುವೆ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಫ್ರೆಶ್ಶಾಗಿ ಕುಡಿಯೋಕ್ಕೆ ಸಾಕಾಗಿರುತ್ತೆ. ಇದು ಒಂದು ವಾರದಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೇರೆ ಕುಡಿತಾ ಇದ್ದೆ, ಆದರೆ ಈಗ ಚಳಿಗಾಲಕ್ಕೆ ಈ ನುಗ್ಗೆ ಸೊಪ್ಪಿನ ರಸ ಕುಡಿಯೋದು ಸಾಕಾತ್ ಇಷ್ಟ ಆಗ್ತಾಯಿದೆ. ಇದಕ್ಕೆ ನಾನು ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಳ್ತೀನಿ. ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಉಪ್ಪು ಬೇಕಾದ್ರೆ ಸ್ಕಿಪ್ ಮಾಡ್ಬೋದು, ನಂಗೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿದೆ ಅಂತ ಹಾಕ್ಕೊಳ್ತಿದ್ದೀನಿ. ಹಾಗೆ ಈ ಸೊಪ್ಪನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗೋರು ಬೇಯಿಸ್ಕೋಬೇಕು. ಆದರೆ ಇವತ್ತು ಸ್ವಲ್ಪ ಬೇಗ ತೆಗೆದಿದ್ದೀನಿ ಅಷ್ಟೇ ನಾನು. ನೋಡಿ, ಅಷ್ಟರೊಳಗಡೆ ನೀರು ಕುಡಿ ಬರೋದ್ರೊಳಗಡೆ ಈ ನೂಡಲ್ಸ್ ಕೂಡ ಬೆಂದಿದೆ. ಈಗ ಇದನ್ನು ಫಿಲ್ಟರ್ ಮಾಡ್ಕೊಳ್ಳೋಣ. ಇದೇ ರೀತಿ ಬಿಡಬಾರ್ದು, ಬಿಸಿ ಇರಬೇಕಾದ್ರೆ. ಇದಕ್ಕೆ ತಣ್ಣೀರಲ್ಲಿ ಚೆನ್ನಾಗಿ ಒಂದು ಸರ್ತಿ ತಣ್ಣೀರನ್ನೆಲ್ಲ ಬಿಟ್ಬಿಟ್ಟು ತೊಳ್ಕೊಳ್ತೀನಿ. ಈ ರೀತಿ ಮಾಡಿದ್ರೆ ಮತ್ತೆ ಜಾಸ್ತಿ ಓವರ್ ಕುಕ್ ಎಲ್ಲ ಆಗೋಲ್ಲ. ಆದ್ದರಿಂದ ಈ ರೀತಿ ನೀರಲ್ಲಿ ಚೆನ್ನಾಗಿ ಒಂದು ಸರ್ತಿ ತೊಳ್ಕೊತೀನಿ. ಆ್ಯಕ್ಚುಲಿ ನನಗೆ ಇನ್ನೂ ಸ್ವಲ್ಪ ನೂಡಲ್ಸ್ ಬೇಕಿತ್ತು, ಅದರಿಂದ ಮತ್ತೆ ಇನ್ನೊಂದು ಸಲ ಬೇಯಿಸ್ಕೊಂಡೆ. ನಾನು ಇದಕ್ಕೆ ಕಬ್ಬಿಣದ ಬಾಣಲಿ ಯೂಸ್ ಮಾಡ್ತೀನಿ. ಈ ಥರ ನೂಡಲ್ಸು, ಫ್ರೈಡ್ ರೈಸು ಈ ಥರ ಏನೋ ಮಾಡಬೇಕು ಅಂದರೆ ಈ ಥರ ಕಬ್ಬಿಣದ ಬಾಣಲಿ ತೊಗೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಸ್ವಲ್ಪ ತಳ ದಪ್ಪ ಇರಬೇಕು ಅಂಥ ಪಾತ್ರೆ ಆದರೆ ಚೆನ್ನಾಗಿ ನೂಡಲ್ಸ್ನ ಫ್ರೈ ಮಾಡ್ಬೋದು. ಹಾಗೆ ಇದಕ್ಕೆ ಹೈ ಫ್ಲೇಮಲ್ಲೇ ಎಲ್ಲನೂ ಕೂಡ ಮಾಡಬೇಕು. ಲೋ ಫ್ಲೇಮ್ ಇಟ್ಕೊಂಡ್ರೆ ಸ್ವಲ್ಪ ಮೆತ್ತಗಾಗುತ್ತೆ. ಆದ್ದರಿಂದ ಪ್ರತಿಯೊಂದೂ ಹೈ ಫ್ಲೇಮ್ ಇಟ್ಕೊಂಡೇ ಮಾಡಬೇಕಾಗುತ್ತೆ. ನಾನು ಇದಕ್ಕೆ ಒಂದು 2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ನೂಡಲ್ಸ್ ಚೆನ್ನಾಗಿ ಬರುತ್ತೆ. ಹಾಗೆ ಇದಕ್ಕೆ ನಾನು ಒಂದು 4 ಈರುಳ್ಳಿ, ಖಾರಕ್ಕೋಸ್ಕರ ಹಸಿಮೆಣ್ಸಿಕಾಯಿ ಹಾಕಿದ್ದೀನಿ. ಹಸಿಮೆಣ್ಸಿಕಾಯಿ ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು. ನಮ್ಮನೆ ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ಹಸಿಮೆಣ್ಸಿಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬೇಕಾಗಿರೋ ತರಕಾರಿ ಕ್ಯಾಬೇಜು, ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಇನ್ನೂ ಏನಾದರೂ ತರಕಾರಿ ಬೇಕು ಅಂದರೆ ಹಾಕ್ಕೋಬೋದು ನೀವು. ಇದನ್ನೆಲ್ಲ ಹಾಕ್ಕೊಂಡು 1 ನಿಮಿಷ ಸುಮ್ಮನೆ ಹೈ ಫ್ಲೇಮಲ್ಲೇ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ಅರ್ಧ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಅದನ್ನು 1 ನಿಮಿಷ ಫ್ರೈ ಮಾಡಿಕೊಂಡು ಬೇಯಿಸ್ಕೊಂಡು ನೂಡಲ್ಸ್ನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸಾಸುಗಳು ನಿಮ್ಮ ಇಷ್ಟ, ಯಾವ ಸಾಸ್ ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ ರೆಡ್ ಚಿಲ್ಲಿ ಸಾಸ್, ಸೋಯಾ ಸಾಸ್, ಹಾಗೆ ಸ್ವಲ್ಪ ವೆನಿಗರ್, ಗ್ರೀನ್ ಚಿಲ್ಲಿ ಸಾಸ್ ಹಾಕ್ಕೊಂಡಿದ್ದೀನಿ. ಎಲ್ಲನೂ ಕಾಲು ಸ್ಪೂನಷ್ಟು ಅಷ್ಟೇ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಏನೂ ಹಾಕ್ಕೊಂಡಿಲ್ಲ. ಇದನ್ನು ಬೇಕಾದ್ರೆ ಸ್ಕಿಪ್ ಮಾಡಿಕೊಂಡು ಪೌಡ್ರ್ಗಳು ಬೇಕಾದ್ರೆ ಹಾಕ್ಕೋಬೋದು. ಈ ರೀತಿಯೂ ಕೂಡ ಮಾಡ್ತೀನಿ ನಾನು. ಪೌಡರ್ಸ್ ಕೂಡ ಹಾಕ್ಬಿಟ್ಟು ಮಾಡ್ತೀನಿ. ಹಾಗೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡೋಕ್ಕೆ ಕಷ್ಟ ಆಗ್ತೈತೆ. 2 ಸ್ಟಿಕ್ ಇಟ್ಕೊಂಡು ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಯಾಕೆಂದರೆ ಜಾಸ್ತಿ ಹೈ ಫ್ಲೇಮ್ ಬೇರೆ ಇರುತ್ತಲ್ಲ, ಮಿಕ್ಸ್ ಮಾಡಿಲ್ಲ ಅಂದರೆ ತಳ ಹತ್ತುತ್ತೆ. ಈ ಮಿಕ್ಸ್ ಮಾಡೋದೇ ನೂಡಲ್ಸಲ್ಲಿರೋದು. ನಾನಿಲ್ಲಿ 2 ಸ್ಟಿಕ್ ಇಟ್ಕೊಂಡು ಚೆನ್ನಾಗಿ ಒಂದು 5 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಈ ರೀತಿ ಚೆನ್ನಾಗಿ ಫ್ರೈ ಆದ್ರೇ ನೂಡಲ್ಸು ತಿನ್ನಲಿಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಲಾಸ್ಟಲ್ಲಿ ಇದಕ್ಕೆ ಪಿಜ್ಜಾ ಅರ್ಬ್ಸ್ ಬರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ನೂಡಲ್ಸ್ ರೆಡಿ. ಮಕ್ಕಳಿಗೆ ಬಾಕ್ಸ್ಗೆಲ್ಲ ಹಾಕ್ಬಿಟ್ಟು ಕಳಿಸ್ಬೇಕು. ಈಗ ಬಾಕ್ಸು ಕೂಡ ಹಾಕ್ತಾಯಿದ್ದೀನಿ. ಇವತ್ತು ಬೆಳಗ್ಗೆ ನೂಡಲ್ಸೇ ತಿಂದು ಹೋಗಿದ್ದಾರೆ ಮಕ್ಕಳು. ಅವ್ರಿಗೆ ನೂಡಲ್ಸ್ ಅಂದರೆ ತುಂಬಾ ಇಷ್ಟ. ಆದ್ದರಿಂದ ಬೆಳಗ್ಗೆ ನೂಡಲ್ಸೇ ತಿಂದ್ಕೊಂಡು ಹೋದರು. ನೋಡಿ, ಬಾಕ್ಸ್ಗೆಲ್ಲ ಹಾಕಿ ರೆಡಿ ಮಾಡಿದೆ. ನೂಡಲ್ಸ್ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತಂತೆ ಮಕ್ಕಳು ಹೇಳಿದ್ದು. ನೋಡಿದ್ರಲ್ಲ ನೂಡಲ್ಸ್ ಯಾವ ರೀತಿ ರೆಡಿ ಮಾಡಿದೆ ಅಂತ. ಬನ್ನಿ, ಈಗ ನಾನಿವತ್ತು ಮಣ್ಣಿನ ಮಡಿಕೆ ತೊಗೊಬಂದಿದ್ದೀನಿ. ಅದನ್ನು ಯಾವ ರೀತಿ ಕ್ಲೀನ್ ಮಾಡ್ಕೊಳ್ತೀನಿ ಅಂತ ತೋರಿಸ್ತಿದ್ದೀನಿ. ಈ ಮಡಿಕೆ ಬರಬೇಕಾದ್ರೆ ರೋಡ್ ಸೈಡಲ್ಲಿ ಮಾರ್ತಾರಲ್ಲ, ಅಲ್ಲಿ ತೊಗೊಂಡೆ. ಏನಕ್ಕಪ್ಪ ಅಂದರೆ ನಮ್ಮಲ್ಲಿ ಮಡಿಕೆನೇ ಇರಲಿಲ್ಲ, ಪುಟ್ಟದೊಂದು ಇಟ್ಕೊಂಡಿದ್ದೆ ಅಷ್ಟೇ. ಅದನ್ನು ಒಂದ್ಸಲ ಇದನ್ನು ಕೂಡ ಟ್ರೈ ಮಾಡೋಣ ಅಂತ. ನೋಡಿ, ಇದು ಬಂದು 350 ತೊಗೊಂಡ್ರು. ಆದರೆ ಚೆನ್ನಾಗಿದೆ ಮಣ್ಣಿನ ಮಡಿಕೆಯಲ್ಲೂ ಮಾಡೋದು. ಮುಂದೆ ರೆಸಿಪಿ ಕೂಡ ಮಾಡಿ ತೋರಿಸ್ತೀನಿ ಇದರಲ್ಲಿ ಹೇಗೆ ಮಾಡ್ತೀನಿ ಅಂತ. ಇದು ಸೀಸನಿಂಗ್ ಮಾಡೋದೆಲ್ಲ ನನಗೆ ಫಸ್ಟೇ ಗೊತ್ತಿತ್ತು, ಆದ್ದರಿಂದ ಮಾಡ್ತಿದ್ದೀನಿ ಇಲ್ಲಿ. ಏನಿಲ್ಲ, ಹೊಸ ಪಾತ್ರೆ ತೊಗೊತೀವಲ್ಲ, ಇದನ್ನು ಫುಲ್ ಒಂದು ಬಕೆಟ್ ತುಂಬ ನೀರು ಇಟ್ಬಿಟ್ಟು ಆ ಪಾತ್ರೆ ಮುಳುಗೋಷ್ಟು ನೀರು ಹಾಕ್ಬಿಟ್ಟು ಇಟ್ಬಿಡೋದು. ಒಂದು 24 ಅವರ್ಸು ಚೆನ್ನಾಗಿ ನೆನ್ಕೋಬೇಕು. ಸೇಮ್ ನಾವು ನೀರು ಕುಡಿಯೋ ಮಡಿಕೆ ಮಾಡ್ತೀವಲ್ಲ ಅದೇ ಮಾಡಿದ್ದೀನಿ ನಾನು, ಬೇರೆ ಏನು ಮಾಡಿಲ್ಲ.
24 ಅವರ್ಸ್ ಆದಮೇಲೆ ಇದನ್ನು ತೆಗೆದುಬಿಟ್ಟು ತೊಳಿತಾ ಇದ್ದೀನಿ. ಈಗ ನಾನಿಲ್ಲಿ ಖಾಲಿ ಸ್ಕ್ರಬ್ಬರ್ ತೊಗೊಂಡು ಚೆನ್ನಾಗಿ ನೀಟಾಗಿ ಎಲ್ಲಾದರೂ ಮಣ್ಣಿಗೆ ನಿದ್ದತ್ತು ಅಂತೇಳ್ಬಿಟ್ಟು ಚೆನ್ನಾಗಿ ಉಜ್ಕೊಳ್ತೀನಿ. ಯಾವುದೇ ರೀತಿ ಸೋಪೇನೋ ಹಾಕ್ಬಿಟ್ಟು ಉಜ್ಜುತ್ತಾ ಇಲ್ಲ. ಇಲ್ಲಿ ಬರೀ ಸ್ಕ್ರಬ್ಬರಲ್ಲಿ ಚೆನ್ನಾಗಿ ಎಲ್ಲ ಕಡೆನೂ ನೀಟಾಗಿ ಉಜ್ಕೊಳ್ತೀನಿ. ಆಮೇಲೆ ಒಂದು ಸರ್ತಿ ಬೇಕು ಅಂದರೆ ಸೋಪ್ ಹಾಕ್ಬಿಟ್ಟು ತೊಳಿಬೋದು. ನಾನು ಆಮೇಲೆ ತೊಳ್ಕೊಳ್ತೀನಿ. ನೋಡ್ತಿದ್ದೀರಲ್ಲ, ಚೆನ್ನಾಗಿ ಎಲ್ಲ ಕಡೆನೂ ಉಜ್ಜಿ ತೊಳ್ಕೊಬೇಕು. ಮಣ್ಣೆಲ್ಲ ಏನಿರಲ್ಲ, ಯಾಕೆಂದರೆ ಒಂಥರ ಪಾತ್ರೆ ಚೆನ್ನಾಗಿ ಬರ್ತವೆ. ಈಗ ಮೊದಲು ಬರ್ತಾ ಇದ್ವಲ್ಲ ಅವೆಲ್ಲ ಸ್ವಲ್ಪ ಮಣ್ಣಿರ್ತಿತ್ತು. ಈಗ ಬರೋ ಪಾತ್ರೆಗಳು ಆ ಥರ ಮಣ್ಣೆಲ್ಲ ಇರಲ್ಲ. ಈಗ ನಾನು ಇದಕ್ಕೆ ಒಲೆ ಮೇಲೆ ಇಟ್ಬಿಟ್ಟು 1-2 ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕುದಿಸ್ಕೋಬೇಕು. ಒಂದು ಸರ್ತಿ ಚೆನ್ನಾಗಿ ಕುದಿಸ್ಕೊಂಡು ಪಾತ್ರೆನೆಲ್ಲ ಚೆನ್ನಾಗಿ ಆ ಬಿಸಿನೀರಲ್ಲೇ ತೊಳ್ಕೊಳ್ತೀನಿ. ಏನಾದರೂ ಸ್ಮೆಲ್ಲು ಈ ಥರ ಏನಾರ ಇದ್ದರೆ ಈ ಬಿಸಿನೀರು ಚೆನ್ನಾಗಿ ಕಾಯಿಸಿದಾಗ ಎಲ್ಲ ಹೋಗುತ್ತೆ ಅಂತಷ್ಟೇ. ನೋಡ್ತಿದ್ದೀರಲ್ಲ, ಎಲ್ಲ ಚೆನ್ನಾಗಿ ತೊಳ್ಕೊಂಡು ಈಗ ಇದರಲ್ಲಿ ಹಾಲು ಕಾಯಿಸ್ಕೊತೀನಿ. ನಾನು ಇದೇ ರೀತಿ ಕುಡಿಯೋದಕ್ಕೆ ಮಡಿಕೆ ತೊಗೊಂಬರ್ತೀವಲ್ಲ ಅದನ್ನು ಕೂಡ ಇದೇ ರೀತಿ ಮಾಡ್ತೀನಿ. ಒಂದು ದಿನ ಪೂರ್ತಿ ನೀರಲ್ಲಿ ಚೆನ್ನಾಗಿ ನೆನೆಸ್ಬಿಟ್ಟು ಈ ರೀತಿ ಚೆನ್ನಾಗಿ ಬಿಸಿನೀರಲ್ಲಿ ಕಾಯಿಸ್ಬಿಟ್ಟು ಬಿಸಿನೀರೆಲ್ಲ ಅದಕ್ಕೆ ಹಾಕ್ಬಿಡ್ತೀನಿ. ಒಂದು ಸರ್ತಿ ಅದು ನೀಟಾಗಿ ಆಗುತ್ತೆ. ಇದೇ ಎಲ್ಲ ಮತ್ತೀಗ ಅಲ್ಲೆಲ್ಲ ಕಾಯಿಸ್ಕೊಳ್ತೀವಲ್ಲ ಆಮೇಲೂ ಕೂಡ ಇದೇ ರೀತಿ ಬಿಸಿನೀರು ಕಾಯಿಸ್ಬಿಟ್ಟು ಒಂದು ಸರ್ತಿ ಚೆನ್ನಾಗಿ ನೀರನ್ನೆಲ್ಲ ಪಾತ್ರೆ ತೊಳೆದ್ಬಿಟ್ಟು ಇದನ್ನು ಬಿಸಿಲಲ್ಲಿ ಇಟ್ಬಿಟ್ಟು ಆ ಪಾತ್ರೆನ ಒಣಗಿಸ್ಕೋಬೇಕು. ಸ್ವಲ್ಪ ಮಣ್ಣಿನ ಪಾತ್ರೆ ಆದ ಕಾರಣ ಸ್ಮೆಲ್ ಬರುತ್ತೆ. ಆದ ಕಾರಣ ಇದನ್ನು ಬಿಸಿಲಲ್ಲಿ ಇಟ್ಕೊಂಡೇ ಒಣಗಿಸ್ಕೋಬೇಕು. ನೋಡಿ, ಇವತ್ತು ಹಾಲು ಮಣ್ಣಿನ ಪಾತ್ರೆಯಲ್ಲೇ ಕಾಯಿಸ್ತಾ ಇದ್ದೀನಿ. ಈ ರೀತಿ ಮುಚ್ಚಬಾರ್ದು. ನಾನು ತೋರಿಸ್ಲಿಕ್ಕೆ ಅಷ್ಟೇ ಮುಚ್ಚಿದೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಹಾಲು ಕಾದಿದೆ ಅಂತ. ಇದರಲ್ಲೇ ಬೇಕಾದ್ರೆ ಎಪ್ಪ ಹಾಕ್ಕೋಬೋದು. ನಾನು ಅದೆಲ್ಲ ಏನು ತೋರಿಸಿಲ್ಲ. ಅದೆಲ್ಲ ಆದಮೇಲೆ ಇವತ್ತು ಅವರೆಕಾಯಿ ಕಳಿಸಿದ್ರಮ್ಮ, ಅದನ್ನೆಲ್ಲ ಬಿಡಿಸ್ಕೊಳ್ಳೋದೇ ಆಗೋಯ್ತು. ಈ ಅವರೆಕಾಯಿ ತಿನ್ನೋಕೆ ಎಷ್ಟು ಚೆನ್ನಾಗಿರುತ್ತೋ ಬಿಡ್ಸೋಕ್ಕಂತೂ ಸಖತ್ ಕಷ್ಟ ಆಗುತ್ತೆ. 1 ಅವರ್ ಮಾಡಿದೆ ಆ ಬಟ್ಲು ಕಾಯಿ ಸುಲಿಯಲಿಕ್ಕೆ. ಇನ್ನು ಮಿಕ್ಕಿದ್ನೆಲ್ಲ ಹಂಗೆ ಇಟ್ಬಿಟ್ಟು ಅದನ್ನು ಇದಕ್ಕೆ ಬೇಳೆ ಸಾಂಬಾರ್ಗೆ ಬೇಕು. ನಾನು ಎಳೆಕಾಳು ಮಾತ್ರ ಬಿಡಿಸ್ಕೊಂಡಿದ್ದೀನಿ. ಏನಕ್ಕಪ್ಪ ಅಂದರೆ ಇವತ್ತು ಸೊಪ್ಪು ನೀರು ಮಾಡೋಣ ಅಂತ. ಫ್ರೆಶ್ಶಾಗಿ ಬದನೆಕಾಯಿ ಬೇಕಲ್ವ, ಆದ್ದರಿಂದ ಬದನೆಕಾಯಿ ಕಿತ್ಕೊಳ್ತಾ ಇದ್ದೀನಿ. ನಾವು ಮನೆ ಮುಂದೆ ಒಂದು ಪುಟ್ಟದೊಂದು ಗಿಡ ಹಾಕ್ಕೊಂಡಿದ್ದೀವಿ. ಅದರಲ್ಲಿ ಎಷ್ಟೊಂದು ಕಾಯಿ ಬರ್ತಾ ಇರುತ್ತೆ ಅವಾಗ. ಫ್ರೆಶ್ ಆಗಿರುತ್ತೆ. ಒಂದು ಕಾಯಿ ಕಿತ್ಕೊಂಡು ಹೋಗೋಣ ಅಂತ ಬಂದೆ. ನಾನು ಬಂದೆ, ಅದಿತಿನೂ ಕೂಡ ಬಂದಳು. ಅದಿತಿ ಕೇಳ್ತಿದ್ದಾಳೆ ಇವತ್ತು. ನೋಡಿ, ಈಗ ಕಾಳನ್ನೆಲ್ಲ ಕುಕ್ಕರ್ಗೆ ಹಾಕ್ಕೊಳ್ತೀನಿ. ಊರ ಕಡೆ ಆದರೆ ಈ ರೀತಿ ಕಾಳು ಹಾಕ್ಕೊಂಡಾಗ ಅದನ್ನು ತೊಳ್ಕೊಳ್ಳಲ್ಲ. ಆದರೆ ಏನೋ ಒಂದು ಡೌಟ್ ಮೇಲೆ ಈ ಥರ ತೊಳ್ಕೊಂಡು ತಿನ್ನೋಣ ಅಷ್ಟೇ. ಎಲ್ಲ ತರಕಾರಿ ತೊಳೆದು ಅಭ್ಯಾಸ ಆಗಿರುತ್ತಲ್ಲ, ಕಾಳನ್ನು ಕೂಡ ಒಂದು ಸರ್ತಿ ತೊಳಿತಾ ಇದ್ದೀನಿ. ತೊಳೆದೇ ಹಾಕಿದ್ರೆ ಸೊಗಡೆಲ್ಲ ಹಂಗೆ ಇರುತ್ತೆ ಅಂತ ಬಿಡಿಸಿದ್ನ ನೀಟಾಗಿ ಹಂಗೆ ನೋಡಿಕೊಂಡು ಕಾಳನ್ನ ಹಂಗೆ ಬೇಯಿಸ್ಕೊಳ್ತಾರೆ. ಆದರೆ ನಾನೊಂದು ಸಲ ತೊಳೆದ್ಬಿಟ್ಟು ಮತ್ತೆ ನೀರು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಅಂದರೆ ಸ್ವಲ್ಪನೇ ಹಾಕಿದ್ದೀನಿ, ಬೇಕಂದರೆ ಸಾಂಬಾರಿಗೆ ಇನ್ನೊಂದು ಸಲ ಆಮೇಲೆ ಹಾಕ್ಕೋಬೋದು. ಜಾಸ್ತಿ ಹಾಕಿದ್ರೆ ಕಾಳಿಗೆಲ್ಲ ಉಪ್ಪು ಜಾಸ್ತಿ ಆಗಿಬಿಡುತ್ತೆ. ಆದ್ದರಿಂದ ನೋಡಿಕೊಂಡು ಉಪ್ಪು ಹಾಕ್ಕೋಬೇಕು. ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ. ಹಾಗೆ ಬದನೆಕಾಯಿ ಕಿತ್ಕೊಂಡಲ್ಲ ನೋಡಿ, ಈ ರೀತಿ 4 ಭಾಗ ಮಾಡಿ ಹಾಕ್ಕೊಳ್ತಿದ್ದೀನಿ. ಯಾಕೆಂದರೆ ಹುಳ ಏನೋ ಇದ್ದದ್ದು ಅಂತ ನೋಡ್ಕೊಳ್ತಿದ್ದೀನಿ ಅಷ್ಟೇ. ಈಗ ಅದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು 3 ವಿಸಿಲು ಕೂಗಿಸ್ಕೊಳ್ತೀನಿ. ಈಗ ಕುಕ್ಕರ್ ತಣ್ಣಗಾದಮೇಲೆ ಇದನ್ನು ಲಿಡ್ ಓಪನ್ ಮಾಡಿಬಿಟ್ಟು ಈ ಬದನೆಕಾಯಿನ ಮಾತ್ರ ಸಪ್ರೇಟ್ ತೆಗೆದು ಇಟ್ಕೊಳ್ತೀನಿ. ಇದು ಸೊಪ್ಪು ಹೆಸರಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಬದನೆಕಾಯಿ. ಆದ್ದರಿಂದ ಅದನ್ನು ಸೈಡಿಗೆ ತೆಗೆದಿಟ್ಕೊಂಡು ಈಗ ಕಾಳನ್ನ ಮತ್ತು ನೀರನ್ನ ಸಪ್ರೇಟ್ ಮಾಡ್ಕೋಬೇಕು. ಆದ್ದರಿಂದ ನಾನಿಲ್ಲಿ ಫಿಲ್ಟರ್ನ ತೊಗೊಂಡಿದ್ದೀನಿ. ಅದಕ್ಕೆ ಇದನ್ನು ಎಲ್ಲ ಫಿಲ್ಟ್ರ್ ಮಾಡ್ಕೊಳ್ತೀನಿ. ಹಾಗೆ ಸೊಪ್ಪು ನೀರಿಗೆ ಒಂದು ಸೌಟಷ್ಟು ಕಾಳನ್ನು ಕೂಡ ತೆಗೆದಿಟ್ಕೊಳ್ತೀನಿ. ಯಾಕೆಂದರೆ ಈ ಕಾಳಿಗೆಲ್ಲ ಒಗ್ಗರಣೆ ಮಾಡಿಬಿಡ್ತೀವಲ್ಲ, ಆದ್ದರಿಂದ ಸಪ್ರೇಟಾಗಿ ಒಂದು ಸೌಟಷ್ಟು ತೆಗೆದಿಟ್ಕೊಳ್ತೀನಿ. ನೋಡಿ, ಇಲ್ಲಿ ಕಾಳು ಮತ್ತು ನೀರನ್ನ ಸಪ್ರೇಟ್ ಮಾಡ್ಕೊಳ್ತೀನಿ. ಈ ರೀತಿ ಸಪ್ರೇಟ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಕಾಳಿಗೆ ಒಗ್ಗರಣೆ ಮಾಡ್ಕೊಳ್ತೀನಿ. ಹಾಗೆ ಇನ್ನು ಉಳಿದಂಥ ಸೊಪ್ಪು ನೀರಿಗೆ ಇನ್ನು ಮಿಕ್ಕಿದ್ದನ್ನೆಲ್ಲ ಕಲಿಸ್ಕೊಳ್ತೀನಿ. ನೋಡಿ, ಕಾಳು ಎಷ್ಟು ಎಳೆ ಕಾಳು. ಈ ಥರ ಸೊಪ್ಪು ನೀರು ಮಾಡಬೇಕು ಅಂದರೆ ಇಷ್ಟು ಎಳೆ ಕಾಳು ತೊಗೊಂಡ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಆದ್ದರಿಂದ ಸಪ್ರೇಟಾಗಿ ಎಲ್ಲ ಎಳೆ ಕಾಳನ್ನೆಲ್ಲ ಬಿಡಿಸ್ಕೊಂಡಿದ್ದೀನಿ. ಈಗ ಕಾಳಿಗೆ ಒಗ್ಗರಣೆಗೆ ನಾನಿಲ್ಲಿ ಒಂದು ಬಾಣಲಿಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು 1/4 ಸ್ಪೂನ್ ಸಾಸಿವೆ, ಒಂದು 1/4 ಸ್ಪೂನ್ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಇಂಗು ಹಾಕ್ಕೊಂಡಿದ್ದೀನಿ. ಈಗ ಕಟ್ ಮಾಡಿರೋ ಈರುಳ್ಳಿ, ಹಾಗೆ ಖಾರಕ್ಕೊಂದು 2 ಹಸಿಮೆಣ್ಸಿನ್ಕಾಯಿನೂ ಕೂಡ ಹಾಕ್ಕೊಂಡು ಇದೆಲ್ಲ ಫ್ರೈ ಆದಮೇಲೆ ಕಾಳನ್ನ ಹಾಕ್ಕೊಳ್ತಿದ್ದೀನಿ. ಈ ಕಾಳು ಒಗ್ಗರಣೆ ಮಾಡ್ಕೊಂಡಾದ್ಮೇಲೆ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಫ್ರೈ ಮಾಡ್ಕೋಬೇಕು. ಈ ಕಾಳಲ್ಲಿ ಏನಾದರೂ ನೀರಿದ್ದರೆ ಹೋಗುತ್ತೆ ಅಂತ ಅಷ್ಟೇ. ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಂಜೆವರೆಗೂ ಇಟ್ಕೊಂಡು ಆರಾಮಾಗಿ ತಿನ್ಬೋದು ಅಂತ 1-2 ನಿಮಿಷ ಫ್ರೈ ಮಾಡ್ಕೊಳ್ತಾರಷ್ಟೇ. ನೀವು ತಕ್ಷಣ ತಿನ್ನಬೇಕು ಅಂದರೆ ಏನು 1-2 ನಿಮಿಷ ಫ್ರೈ ಮಾಡೋದೇನು ಬೇಕಿಲ್ಲ. ನೋಡಿ, ಕಾಳು ಒಗ್ಗರಣೆ ಮಾಡ್ಕೊಂಡಾಯ್ತಲ್ಲ, ಈಗ ಸೊಪ್ಪು ನೀರು ಕಲಿಸ್ಕೊಳ್ಳೋಣ.
ನಾನಿಲ್ಲಿ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಹಸಿಮೆಣಸಿಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಚೆನ್ನಾಗಿ ಹುರ್ಕೊಂಡು ತೊಗೋಬೇಕು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದನ್ನೆಲ್ಲ ಈಗ ಚೆನ್ನಾಗಿ ಕುಟ್ಕೋಬೇಕು. ನನ್ನ ಹತ್ರ ಒರಳು ತುಂಬ ಚಿಕ್ಕದು, ಆದ್ದರಿಂದ ಈ ರೀತಿ ಸಪ್ರೇಟಾಗಿ ಕುಟ್ಕೊಳ್ತೀನಿ. ಇಲ್ಲ ಎಲ್ಲ ಒಂದೇ ಸರ್ತಿ ಹಾಕ್ಬಿಟ್ಟು ಬೇಕಾದರೂ ಕುಟ್ಕೋಬೋದು. ನೋಡಿ, ಈಗ ಇದನ್ನೆಲ್ಲ ಚೆನ್ನಾಗಿ ಕುಟ್ಕೊಂಡಾಯ್ತಲ್ಲ. ಏನು ತುಂಬ ಸ್ಮ್ಯಾಶ್ ಮಾಡೋದೇನು ಬೇಡ, ಸ್ವಲ್ಪ ಕುಟ್ಕೊಂಡ್ರೆ ಆಯಿತು. ಈಗ ಇದನ್ನೆಲ್ಲ ಆ ಸೊಪ್ಪು ನೀರಿತ್ತಲ್ಲ ಅದಕ್ಕೆ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡಾದಮೇಲೆ ಇದಕ್ಕೆ ಈಗ ಆಗಲೇ ತೆಗೆದಿಟ್ಟಿದ್ವಲ್ಲ ಕಾಳು, ಅದನ್ನು ಕೂಡ ಹಾಕ್ಕೋಬೇಕು. ಕಾಳನ್ನ ಹಾಕ್ಕೊಂಡು ಚೆನ್ನಾಗಿ ಒಂದು ಸರ್ತಿ ಇದನ್ನು ಕೂಡ ಕುಟ್ಕೋಬೇಕು. ಕಾಳು ಚೆನ್ನಾಗಿ ಸ್ಮ್ಯಾಶ್ ಆದರೆ ಸೊಪ್ಪು ಹೆಸರು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆ ಬದನೆಕಾಯಿ ಇತ್ತಲ್ಲ, ಇದನ್ನು ಕೈಯಲ್ಲೇ ಸ್ಮ್ಯಾಶ್ ಮಾಡ್ತೀನಿ. ಇದನ್ನೇನು ಕುಟ್ಟೋದು ಬೇಡ, ಅಲ್ಲೇ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಅಲ್ವಾ, ಸುಮ್ಮನೆ 1 ನಿಮಿಷ ಸ್ಮ್ಯಾಶ್ ಮಾಡಿದ್ರೆ ಆಯಿತು. ಈಗ ಇದನ್ನು ಕೂಡ ಸೊಪ್ಪು ನೀರಿಗೆ ಸೇರಿಸ್ಕೊಳ್ತೀನಿ. ಬದನೆಕಾಯಿ ಸೊಪ್ಪು ನೀರಿಗೆ ಒಳ್ಳೆ ಟೇಸ್ಟ್ ಇರುತ್ತೆ, ಆದ್ದರಿಂದ ಇದನ್ನು ಸ್ಕಿಪ್ ಮಾಡಬೇಡಿ. ಈಗ ಈ ಕಾಳನ್ನೆಲ್ಲ ಚೆನ್ನಾಗಿ ಕುಟ್ಕೊಳ್ಳೋಣ. ಎಲ್ಲನೂ ಒಂದೇ ಸರ್ತಿ ಹಾಕ್ಕೊಂಡು ಕುಟ್ಬೋದಿತ್ತು, ಆದರೆ ಒರಳು ಚಿಕ್ಕದಾದ ಕಾರಣ ಸಪ್ರೇಟ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ನೋಡಿ, ಈಗ ಇದನ್ನೆಲ್ಲ ಸೊಪ್ಪು ನೀರಿಗೆ ಸೇರಿಸ್ಕೊಳ್ತೀನಿ. ನಮ್ಮ ಮನೇಲಿ ಅಮ್ಮ ಆದರೆ ಆವಾಗ ಹೊಲದಿಂದ ಕಾಳು ಕಿತ್ಕೊಬಂದು ಫ್ರೆಶ್ಶಾಗಿ ತಟ್ಟೆಗೆ ಈ ರೀತಿ ಕೈಯಲ್ಲಿ ಕಲಿಸ್ಕೊಳ್ಳೋರು. ಟೇಸ್ಟ್ ಮಾತ್ರ ಸಾಕಾಗಿರೋದು. ಅಮ್ಮನ ಕೈಯಲ್ಲಿ ಸೊಪ್ಪು ನೀರು ಇನ್ನೂ ಇವಾಗೂ ತಿಂದಂಗೆ ಅನಿಸುತ್ತೆ. ನಾವು ಎಷ್ಟೇ ಚೆನ್ನಾಗಿ ಮಾಡಿದ್ರು ಅಮ್ಮ ಥರ ಮಾಡೋಕ್ಕಾಗಲ್ವಲ್ಲ. ನೋಡ್ತಿದ್ದೀರಲ್ಲ, ಕಾಳೆಲ್ಲ ಕುಟ್ಕೊಂಡಾಯಿತು. ಈಗ ಸ್ವಲ್ಪ ಸೊಪ್ಪು ನೀರು ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಎಲ್ಲನೂ ಕೂಡ ಬೌಲ್ಗೆ ತೆಕ್ಕೊಳ್ತೀನಿ. ಇದನ್ನೆಲ್ಲ ಫಸ್ಟು ಕೈಯಲ್ಲೇ ಮಾಡ್ತಿದ್ರು, ಕುಟ್ತಾ ಇರಲಿಲ್ಲ. ಡೈರೆಕ್ಟಾಗಿ ತಪ್ಪಲೆಗೇ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತಿದ್ರು. ಆದರೆ ನಮಗೆಲ್ಲ ಹಂಗೆ ಮಾಡೋಕ್ಕಾಗಲ್ಲ, ಯಾಕೆಂದರೆ ಮೆಣಸಿನ್ಕಾಯಿ ಸಖತ್ ಖಾರ ಆಗುತ್ತೆ ಆಮೇಲೆ. ಆದರೆ ಇದನ್ನು ಕೈಯಲ್ಲಿ ಕಲಿಸಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಲಾಸ್ಟಲ್ಲಿ ಇದಕ್ಕೆ ಹುಣಸೆಹಣ್ಣು ಹಾಕ್ಕೋಬೇಕು. ಮೇಯ್ನ್ ಇದೆ, ನನ್ನ ಹತ್ರ ಪೇಸ್ಟ್ ಇರೋದ್ರಿಂದ ಫಸ್ಟೇ ಹಾಕ್ಕೊಂಡಿಲ್ಲ ನಾನು. ಇಲ್ಲ ಅಂದರೆ ಹುಣಸೆಹಣ್ಣನ್ನು ಕೂಡ ನೆನೆಸ್ಕೋಬೇಕು. ಈ ನೀರಲ್ಲೇ ನೆನೆಸ್ಕೋಬೇಕು. ಎಕ್ಸ್ಟ್ರಾ ನೀರು ಯಾವುದೇ ಕಾರಣಕ್ಕೂ ಹಾಕಬಾರ್ದು. ಈ ರೀತಿ ಲಾಸ್ಟಲ್ಲಿ ಒಂದು ಸರ್ತಿ ಕೈ ಹಾಕ್ಬಿಟ್ಟು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಇದನ್ನು ಫಸ್ಟಿಂದನೇ ಮಾಡಬೇಕಿತ್ತು ಕೈಯಲ್ಲಿ, ಆದರೆ ಮೆಣಸಿನ್ಕಾಯಿ ಖಾರ ತಡೆಯೋಕ್ಕಾಗೋದೇ ಇಲ್ಲ. ಈ ರೀತಿ ಸುಮ್ಮನೆ ಕೈ ಹಾಕಿರ್ತೀವಲ್ಲ, ಇದೇನೇ ಖಾರ 1/2 hour ಹೋಗಲ್ಲ. ನೋಡಿ, ಎಲ್ಲ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ಏನಾದರೂ ಉಪ್ಪು ಕಮ್ಮಿ ಇದೆಯಾ ಅಂತ ಒಂದು ಸರ್ತಿ ಚೆಕ್ ಮಾಡಿಕೊಂಡು ಉಪ್ಪು ಹಾಕ್ಕೋಬೇಕು. ಉಪ್ಪು ಸ್ವಲ್ಪ ಕಮ್ಮಿನೇ ಇರುತ್ತೆ, ನಾವು ಕಮ್ಮಿ ಹಾಕಿದ್ವಲ್ಲ ಆದ್ದರಿಂದ. ನೋಡಿ, ಇವತ್ತು ನನ್ನ ಡಿನ್ನರ್ ಪ್ಲೇಟ್ ಇದೆ. ಟೇಸ್ಟ್ ಅಂತೂ ಮಸ್ತ್ ಬಂದಿತ್ತು. ಹೆಲ್ದಿ ರೆಸಿಪಿ ಅಲ್ವಾ ಇದು. ಇದೆಲ್ಲ ಆದಮೇಲೆ ಈಗ ಅಡುಗೆ ಮನೆ ಕ್ಲೀನ್ ಮಾಡೋದು. ನೋಡಿ, ಎಲ್ಲ ಕ್ಲೀನ್ ಮಾಡಿದ್ದು ಆಯಿತು, ನಾನು ತೋರಿಸ್ತಿದ್ದೀನಿ. ಈ ರೀತಿ ಅಡುಗೆ ಮನೆ ಎಲ್ಲ ನೈಟ್ ಕ್ಲೀನ್ ಮಾಡಿ ಮಲಗಿಬಿಟ್ರೆ ಅಂತೂ ಬೆಳಗ್ಗೆ ಎಷ್ಟು ಫ್ರೆಶ್ ಆಗಿರುತ್ತೆ ಗೊತ್ತಾ ಕೆಲಸ ಮಾಡಲಿಕ್ಕೆ. ಅದೇನಾದರೂ ಪಾತ್ರೆ ಎಲ್ಲ ಅಲ್ಲಿ ಬಿಟ್ಬಿಟ್ಟು ಮಲಗಿದ್ವಿ ಅಂದರೆ ಬೆಳಗ್ಗೆ ಎದ್ದೇಳಬೇಕಪ್ಪ, ಟಿಫನ್ ಮಾಡಬೇಕಪ್ಪ ಅಂತಲೇ ಅನಿಸಲ್ಲ. ಈಗ ಬೆಳಗ್ಗೆ ಬಂದ ತಕ್ಷಣ ಅಡುಗೆ ಮನೆ ನೋಡಿಬಿಟ್ರೆ ಏನೋ ಖುಷಿ ಆಗಿಬಿಡುತ್ತೆ. ಅವಾಗೆಲ್ಲ ಕೆಲಸ ಈಸಿಯಾಗಿ ಆಗುತ್ತೆ ಅನಿಸುತ್ತೆ. ನೋಡಿದ್ರಲ್ಲ, ನಾನು ರೇಷನ್ ಎಲ್ಲ ತುಂಬಿದ ಬಾಟಲ್ಸು ಹೀಗೆ ಕಾಣ್ತಿದೆ ಅಂತ, ಕಲರ್ಫುಲ್ಲಾಗಿ ಕಾಣ್ತಿದೆ ಅಲ್ವಾ. ಅಡುಗೆ ಮನೆಗೆ ಬಂದರೆ ಇವಾಗ ಇದೊಂದು ಹೈಲೈಟಾಗಿ ಕಾಣಿಸ್ತಾ ಇರುತ್ತೆ. ಹಾಗೆ ನಾನು ಅಡುಗೆ ಮನೆ ಎಲ್ಲ ಗಿಡ ಎಲ್ಲ ತೆಗೆದುಬಿಟ್ಟಿನಲ್ಲ, ನೆಕ್ಸ್ಟ್ ಎಲ್ಲ ಇಡ್ತೀನಿ. ಸ್ವಲ್ಪ ಊರಿಗೆ ಹೋದಾಗ ಮೇಂಟೈನ್ ಮಾಡೋಕ್ಕಾಗಿಲ್ಲ, ಆದ್ದರಿಂದ ಅವಾಗೆಲ್ಲ ತೆಗೆದುಬಿಟ್ಟೆ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಇಡೋದಕ್ಕೆ. ಹಾಗೆ ಸ್ಟವ್ ಮೇಲೆ ಹಾಲು ಕಾಣ್ತಿದೆಯಲ್ಲ, ಅದನ್ನು ಬಿಸಿ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ಈಗ ಹೆಪ್ಪು ಹಾಕಬೇಕು, ಒಂದು ಸ್ವಲ್ಪ ಜಾಸ್ತಿ ಬಿಸಿ ಆಗಿದೆ. ಸ್ವಲ್ಪ ತಣ್ಣಗಾದ್ಮೇಲೆ ಹೆಪ್ಪು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡ್ತೀನಿ. ಹಾಗೆ ನೋಡಿದ್ರಲ್ಲ ಕಿಚನೆಲ್ಲ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ. ಹಾಗೆ ಹಬ್ಬಕ್ಕೆ ನೀವೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ, ನಂದು ಕಿಚನ್ದು ಇದೆಲ್ಲ ಸ್ವಲ್ಪ ಕ್ಲೀನ್ ಆಗಿದೆ. ಇನ್ನೆಲ್ಲ ಹಬ್ಬಕ್ಕೋಸ್ಕರ ಬೆಡ್ಶೀಟು ಇವೆಲ್ಲ ಒಗಿಬೇಕಷ್ಟೇ. ಇದಾದರೆ ಹಬ್ಬಕ್ಕೆಲ್ಲ ಸಂಕ್ರಾಂತಿ ಹಬ್ಬಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಂಗೆ ಈ ಹಬ್ಬಗಳು ಬರೋದು ಬೇಡ, ಈ ಮನೆ ಕ್ಲೀನ್ ಮಾಡೋದು ಬೇಡ ಅನಿಸ್ಬಿಡುತ್ತೆ ಅಲ್ವಾ. ಹಾಗೆ ನನ್ನ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ದಯವಿಟ್ಟು ಮರಿಬೇಡಿ. ನಿಮಗೇನಾದರೂ ವಿಡಿಯೋಗಳು ಇಷ್ಟ ಆಗ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.